ಹಿಡನ್ ಟ್ರೆಷರ್ಸ್ ಪ್ರೋಗ್ರಾಮ್ ನಂಬರ್ 11. ಹಿಡನ್ ಟ್ರೆಷರ್ಸ್ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯರೇ, ದೇವರ ವಾಕ್ಯದ ಸತ್ಯವನ್ನು ಅಭ್ಯಾಸ ಮಾಡುವ ಮೊದಲು ನಮ್ಮ ಶಿರಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀನು ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಗ್ರಹಿಸುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ, ಆಮೇನ್. ಭಕ್ತನಾದಂಥ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರ 1ನೇ ಅಧ್ಯಾಯ 4, 5, 6 ವಚನಗಳನ್ನು ಓದ್ತೇನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈಗ ಸದ್ಯಕ್ಕೆ ನಾನು ಅಲ್ಲಿಗೆ ನಿಲ್ಲಿಸ್ತೇನೆ. ಒಂದೇ ವಚನ. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಂಬುದಾಗಿ. ನಾನು ಕಳೆದ ಸಾರಿ ವಾಕ್ಯ ಭಾಗವನ್ನು ವಿವರಣೆ ಮಾಡುವಾಗ ಹೇಳಿದೆ, ದೇವರು ನಮಗೋಸ್ಕರವಾಗಿ ಇಟ್ಟಂಥ ನಿತ್ಯ ಯೋಜನೆ ಕ್ರಿಸ್ತನ ಸಭೆ. ಆ ಸಭೆಯನ್ನು ಯಾವುದಕ್ಕೋಸ್ಕರವಾಗಿ ಆತನು ಆರಿಸಿದನು, ಅದರ ಸಮಯ, ಉದ್ದೇಶ, ಇವುಗಳ ವಿಚಾರದಲ್ಲಿ ನಾವು ಕಲಿಯಲಿಕ್ಕೆ ಉಂಟು ಎಂಬುದನ್ನು ನಾನು ಹೇಳಿದೆ. ಇವತ್ತು ನಾವು ಅದರಲ್ಲಿ ಮೊದಲನೇ ಭಾಗಕ್ಕೆ ಬರೋಣ. ಈಗ ವಾಟ್ ಈಸ್ ದ ಮೆಥಡ್ ಆಫ್ ಇಲೆಕ್ಷನ್? ಈಗ 4ನೇ ವಚನದಲ್ಲಿ ಆತನು ಹೇಳ್ತಾನೆ, ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡನು. The Bible speaks of 3 kinds of election. ಸತ್ಯವೇದವನ್ನು ನಾವು ಧ್ಯಾನ ಮಾಡುವಾಗ 3 ವಿಧವಾದಂಥ ಆರಿಸುವಿಕೆಯ ವಿಷಯವಾಗಿ ವಾಕ್ಯ ನಮಗೆ ಬೋಧಿಸ್ತದೆ. ಒಂದನೆಯದಾಗಿ, the first one is God's theocratic election of Israel. ದೇವರು ಆತನು ಇಸ್ರಾಯೇಲ್ಯರನ್ನು ಆರಿಸಿಕೊಂಡಂಥ ಒಂದು ಸತ್ಯ. ನೋಡಿ, ಮೋಶೆ ಇಸ್ರಾಯೇಲ್ಯರಿಗೆ ಆತನೊಂದು ಮಾತು ಹೇಳ್ತಾನೆ. ನಾವು ಧರ್ಮೋಪದೇಶ ಕಾಂಡ ಪುಸ್ತಕಕ್ಕೆ ಬರುವಾಗ 7ನೇ ಅಧ್ಯಾಯದಲ್ಲಿ ಆತನು ಹೇಳುವಂಥ ಮಾತನ್ನು ನಾವು ಬಹಳ ಸ್ಪಷ್ಟವಾಗಿ ನಾವು ಗಮನಿಸಬಹುದು. ಏನು ಹೇಳ್ತಾನೆ ನೋಡ್ರಿ, ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ 6ನೇ ವಚನ. ಯಾಕಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ, ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ಇಂಗ್ಲಿಷ್ನಲ್ಲಿ ಓದ್ತೇನೆ. ಫಾರ್ ಯು ಆರ್ ಎ ಪೀಪಲ್ ಹೋಲಿ ಟು ದ ಲಾರ್ಡ್ ಯುವರ್ ಗಾಡ್. ದ ಲಾರ್ಡ್ ಯುವರ್ ಗಾಡ್ ಹ್ಯಾಸ್ ಚೋಸನ್ ಯು ಟು ಬಿ ಅ ಪೀಪಲ್ ಫಾರ್ ಹಿಸ್ ಟ್ರೆಷರ್ಡ್ ಪೊಸೆಷನ್ out of all the people who are on the face of the earth. ದೇವರು ಹೇಳತಕ್ಕಂಥ ಮಾತು, ನಾನು ಇಸ್ರಾಯೇಲ್ಯರನ್ನು ಆರಿಸಿಕೊಂಡಿದ್ದೇನೆ, ಅವರ ನನ್ನ ಒಂದು ಸ್ವಂತ ಜನಾಂಗವನ್ನಾಗಿ ಆರಿಸಿಕೊಂಡಿದ್ದೇನೆ. ಆದರೆ ಈ ಒಂದು ಆರಿಸುವಿಕೆಯಲ್ಲಿ that election had no bearing on personal salvation. ಅವರ ವೈಯಕ್ತಿಕವಾದ
ರಕ್ಷಣೆಯ ಕುರಿತಾಗಿ ನಾವು ಆತನು ಅಲ್ಲಿ ಅವರನ್ನು ಆರಿಸಿಕೊಂಡನು ಎಂಬುದಾಗಿ ನಾವು ನೋಡುವುದಿಲ್ಲ. ನಾವು ರೋಮಾಪುರದವರಿಗೆ ಬರೆದ ಪತ್ರಕ್ಕೆ ಬರುವಾಗ 9ನೇ ಅಧ್ಯಾಯದಲ್ಲಿ ಭಕ್ತನಾದಂಥ ಪೌಲನು ಒಂದು ಮಾತು ಹೇಳ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ 6 ಮತ್ತು 7ನೇ ವಚನ ಚೆನ್ನಾಗಿ ಗಮನಿಸ್ರಿ. ಈಗ ಏನು ಹೇಳ್ತಾನೆ? ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲ್ಯರಲ್ಲ. ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದವರು ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ಅಂದರೆ ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಎಂದು ಅನಿಸಿಕೊಳ್ಳುವರು ಎಂದು ದೇವರು ಹೇಳಿದ. ಆಮೇಲೆ 8ನೇ ವಚನ ಗಮನಿಸಿ. ಆ ಮಾತಿನ ಅರ್ಥ ಏನೆಂದರೆ, ಶರೀರ ಸಂಬಂಧವಾಗಿ ಹುಟ್ಟಿದವರೆಲ್ಲರೂ ದೇವರ ಮಕ್ಕಳಲ್ಲ. ವಾಗ್ದಾನ ಸಂಬಂಧವಾಗಿ ಹುಟ್ಟಿದವರೇ ಅಬ್ರಹಾಮನ ಸಂತತವರು ಎಂದು ಎಣಿಸಲ್ಪಡುವರು. ದೇವರು ಇಸ್ರಾಯೇಲ್ಯರನ್ನು ಆರಿಸಿಕೊಂಡದ್ದರಲ್ಲಿ ಅವರ ವೈಯಕ್ತಿಕ ರಕ್ಷಣೆಯ ಕುರಿತಾಗಿ ಏನು ಬರೆದಿಲ್ಲ. That election had no bearing on personal salvation. ಇವಾಗ ನಾವು ಓದಿದಂಥ ವಚನದಲ್ಲಿ ನಾವು ನೋಡಿದೆವು. ಏನು ಹೇಳ್ತಾನೆ? They are not all Israel who are descended from Israel. Neither are they all children because they are Abraham's descendants. ಇಸ್ರಾಯೇಲ್ಯರ ವಂಶದಲ್ಲಿ ಬಂದದ್ದಕ್ಕೆ ಅಲ್ಲ, ಅಥವಾ ಅಬ್ರಹಾಮನ ಕುಟುಂಬದಲ್ಲಿ ಬಂದದ್ದರಿಂದ ಅಲ್ಲ. ರೇಷಿಯಲ್ ಡಿಸೆಂಟ್ ಫ್ರಮ್ ಅಬ್ರಹಾಮ್ ಅಂದರೆ ಅಬ್ರಹಾಮನ ಸಂತತಿಯಿಂದ ಬಂದವರು. ರೇಷಿಯಲ್ ಡಿಸೆಂಟ್ ಫ್ರಮ್ ಅಬ್ರಹಾಮ್ ಆಸ್ ಫಾದರ್ ಆಫ್ ದ Hebrew people did not mean spiritual descent from him as father of the faithful. ನೋಡ್ರಿ, ಆತ್ಮೀಕತೆಯನ್ನು ಆತನಲ್ಲಿ ಬೆರಕೆ ಮಾಡುವುದಿಲ್ಲ. ಇದು ಮೊದಲನೇದಾದಂಥ ಆರಿಸುವಿಕೆ. ಆಮೇಲೆ ಎರಡನೇದಾದಂಥ ಒಂದು ಆರಿಸುವಿಕೆ ಕುರಿತಾಗಿ ಸತ್ಯವೇದ ಮಾತನಾಡ್ತದೆ. ಇದರ ಕುರಿತಾಗಿ ನಾವು ನೋಡಬೇಕಾದ್ರೆ ನಾವು 2 ವಾಕ್ಯ ಭಾಗಗಳನ್ನು ಓದಿಕೊಳ್ಳುವುದು ಒಳ್ಳೆಯದು. ಮೊದಲನೇದಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯ ನಾವು 15ನೇ ವಚನಕ್ಕೆ ಬರುವಾಗ, ಅಪೊಸ್ತಲರ ಕೃತ್ಯಗಳ ಪುಸ್ತಕ 9ನೇ ಅಧ್ಯಾಯ 15ನೇ ವಚನ ಏನು ಹೇಳ್ತಾ ಇದ್ದಾನೆ? ವಾಕ್ಯವನ್ನು ಗಮನಿಸಿರಿ. ಕರ್ತನು ಅವನಿಗೆ, ಯಾರಿಗೆ ಅವನಿಗೆ ಅಂತ ಹೇಳಿದರೆ, ನಾವಿಲ್ಲಿ ಸಭೆಯವರನ್ನು ಹಿಂಸೆಪಡಿಸಿದಂಥ ಸೌಲನು ಆತನು ಯೇಸುವಿನ ಶಿಷ್ಯನಾದಂಥ ವಿವರಣೆ ನಾವು ನೋಡ್ತೇವೆ. ಈಗ ದೇವರು ಅನನೀಯನನ್ನು ಅವನಿಗೊಂದು ದರ್ಶನ ಕೊಟ್ಟು ಹೇಳ್ತಾನೆ, ಏನಂತೆ, ನೀನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದವನೆಂದೋ ಅವನ ವಿಷಯದಲ್ಲಿ ಅನೇಕರಿಂದ ಕೇಳಿದ್ದೇನೆ. ಈ ಮನುಷ್ಯ ಆಮೇಲೆ ಏನಂತೆ, ಅವನಿಗೆ ಬೇಡಿ ಹಾಕಿಸುವಂಥ ಅಧಿಕಾರ ಮಹಾಯಾಜಕರಿಂದ ಹೊಂದಿದ್ದಾನೆ. ಈಗ ದೇವರೇನು ಹೇಳ್ತಾನೆ ನೋಡ್ರಿ ಅನನೀಯನಿಗೆ, ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ.
ನೋಡ್ರಿ, ನಾವು ಹಳೆ ಒಡಂಬಡಿಕೆ ನಾವು ತೆಗೆದು ನೋಡುವಾಗ ದ ಲಾರ್ಡ್ ಕಾಲ್ಡ್ ಔಟ್ ದ ಟ್ರೈಬ್ ಆಫ್ ಲೇವಿ ಟು ಬಿ ಹಿಸ್ ಪ್ರೀಸ್ಟ್. ಯಾಜಕರಾಗಿರುವುದಕ್ಕಾಗಿ ದೇವರು ಲೇವಿಯ ಕುಟುಂಬದವರನ್ನು ಆರಿಸಿದ. ಬಟ್ ಲಿವೈಟ್ಸ್ were not thereby guaranteed salvation. ಈಗ ಒಂದು ಪ್ರಶ್ನೆ, ಲೇವಿಯರನ್ನು ದೇವರು ಆರಿಸಿದ, ಆದರೆ ಅವರಿಗೆ ರಕ್ಷಣೆ ಆಯಿತಾ? Jesus called 12 men to be apostles. ಅಪೋಸ್ತಲರಾಗಿರುವುದಕ್ಕಾಗಿ ಯೇಸು ಕ್ರಿಸ್ತನು 12 ಜನರನ್ನು ಕರೆದ. But only 11 of them they had salvation. ಆದರೆ ಅವರಲ್ಲಿ 12 ಜನರಲ್ಲಿ ನಮಗೆ ಗೊತ್ತುಂಟು, ಯೂದನು ನಿತ್ಯ ನರಕಕ್ಕೆ ಹೋದ. 11 ಜನರು ಅವ್ರ ರಕ್ಷಣೆ ಅನುಭವಿಸಿದರು. ಅದಾದ ನಂತರ ಆಫ್ಟರ್ ಪಾಲ್ ಕೇಮ್ ಟು ಕ್ರೈಸ್ಟ್ ಬಿಕಾಸ್ ಆಫ್ ಗಾಡ್ಸ್ ಇಲೆಕ್ಷನ್ ಟು ಸಾಲ್ವೇಷನ್, ರಕ್ಷಣೆ ನಿಮಿತ್ತವಾಗಿ ದೇವರು ಪೌಲನನ್ನು ಆರಿಸಿಕೊಂಡ. ಗಾಡ್ ಚೋಸ್ ಹಿಮ್ ಇನ್ ಎ ವಂಡರ್ಫುಲ್ ವೇ ಟು ಬಿ ಎನ್ ಅಪಾಸಲ್ ಟು ದ ಜೆಂಟೈಲ್ಸ್. ಅನ್ಯರಿಗೆ ಆತನು ಸುವಾರ್ತೆ ಹೇಳುವುದಕ್ಕಾಗಿ ದೇವರಿಂದ ಆರಿಸಲ್ಪಟ್ಟ. ಆಮೇಲೆ ನಾವು ರೋಮಾಪುರದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 5ನೇ ವಚನವನ್ನು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ, ಆತನ ಹೆಸರಿನ ಪ್ರಸಿದ್ಧಿಗಾಗಿ ಎಲ್ಲ ಅನ್ಯ ಜನಾಂಗಗಳಲ್ಲಿ ನಂಬಿಕೆ ಎಂಬ ವಿಧೇಯತ್ವ ಉಂಟಾಗುವುದಕ್ಕೋಸ್ಕರ ನಾವು ಆತನ ಮೂಲಕವಾಗಿ ಕೃಪೆಯನ್ನು ಅಪೊಸ್ತಲನ ತನವನ್ನು ನಾವು ಹೊಂದಿದೆವು ಎಂಬುದಾಗಿ. ನನ್ನ ಪ್ರಿಯರೇ, ಆಲೋಚನೆ ಮಾಡಿರಿ. ಮೊದಲನೇದು ಗಾಡ್ಸ್ ಥಿಯೋಕ್ರಟಿಕ್ ಇಲೆಕ್ಷನ್ ಆಫ್ ಇಸ್ರಾಯೇಲ್. ಸೆಕೆಂಡ್, ದ ವೊಕೇಶನಲ್ ಇಲೆಕ್ಷನ್. ಒಂದು ಕೆಲಸ ಮಾಡಲಿಕ್ಕಾಗಿ ದೇವರು ಆರಿಸಿಕೊಂಡದ್ದು ಯಾರನ್ನು? ಲೇವಿಯರನ್ನು. ಆದರೆ ಮೂರನೇದಾದಂಥ ಆರಿಸುವಿಕೆ ಯಾವುದೆಂಬುದಾಗಿ ಹೇಳಿದರೆ, ದ ಥರ್ಡ್ ಕೈಂಡ್ ಆಫ್ ಇಲೆಕ್ಷನ್, ಇಟ್ ಈಸ್ ಸಾಲ್ವೇಷನಲ್ ಇಲೆಕ್ಷನ್, kind of which Paul is speaking in our present text. ನಾವು ಎಫೆಸದವರಿಗೆ ಬರೆದಂಥ ಪತ್ರವನ್ನು ನಾವು ಓದುತ್ತಾ ಬಂದೆವಲ್ಲ 1ನೇ ಅಧ್ಯಾಯದಲ್ಲಿ, ಏನಂತ ಓದಿದೆವು 4ನೇ ವಚನದಲ್ಲಿ? ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡರು. ಮೊದಲನೇದು ಇಸ್ರಾಯೇಲ್ಯರ ಆರಿಸುವಿಕೆ, ಎರಡನೇದು ಲೇವಿಯರ ಆರಿಸುವಿಕೆ, ಈಗ ಮೂರನೇದು ಕ್ರಿಸ್ತ ಯೇಸುವಿನಲ್ಲಿ ರಕ್ಷಣೆಗೆ ಆರಿಸುವಿಕೆ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಹೇಳಿದಂಥ ಮಾತನ್ನು ನಾವು ನಮ್ಮ ಗಮನಕ್ಕೆ ತಕ್ಕೊಂಡು ಬರುವುದು ಒಳ್ಳೆಯದು. ಯೋಹನ್ನ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬರುವಾಗ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು 44ನೇ ವಚನದಲ್ಲಿ ಹೇಳತಕ್ಕಂಥ ಒಂದು ಸತ್ಯವನ್ನು ನಮ್ಮ ಗಮನಕ್ಕೆ ನಾವು ತಗೊಂಡು ಬರೋಣ. ನನ್ನನ್ನು ಕಳುಹಿಸಿಕೊಟ್ಟಂಥ ತಂದೆ ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು, ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನು. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನಲ್ಲಿ? ನೋ ಒನ್ ಕ್ಯಾನ್ ಕಮ್ ಟು ಮೀ ಅನ್ಲೆಸ್ ದ ಫಾದರ್ ಹೂ ಸೆಂಟ್ ಮೀ ಡ್ರಾಸ್ ಹಿಮ್. ಡ್ರಾಸ್ ಹಿಮ್ ಗ್ರೀಕ್ ಶಬ್ದದಲ್ಲಿ, ಅದಕ್ಕೆ ಒಂದು ಶಬ್ದದಲ್ಲಿ ಉಪಯೋಗಿಸಲ್ಪಟ್ಟಂಥ ಪದ HELKUO ಎಂಬುದಾಗಿ, HELKUO. ಅರ್ಥ ಏನು? ಡ್ರಾಸ್. ಇಟ್ ಹ್ಯಾಸ್ ಗಾಟ್ ದನ್ ಐಡಿಯಾ ಆಫ್ ಇರ್ರೆಸಿಸ್ಟಿಬಲ್ ಫೋರ್ಸ್.
and was used in ancient Greek literature of a desperately hungry man being drawn to food, and also demonic forces being drawn to animals when they were not able to possess men. ಎಳೆದುಕೊಳ್ಳುವುದು, ಆಕರ್ಷಿಸುವುದು, ಬಲವಾಗಿ ಎಳೆದುಕೊಳ್ಳುವುದು. ನನ್ನ ಪ್ರಿಯರೇ, ಇನ್ ಅ ಸಿಮಿಲರ್ ವೇ ಗಾಡ್ಸ್ ಇಲೆಕ್ಷನ್, ದೇವರ ಆರಿಸುವಿಕೆ ಅಥವಾ ಎಳೆದುಕೊಳ್ಳುವಿಕೆ, it has got an irresistible drawing unto himself. ನೋಡ್ರಿ, ದೈವಿಕವಾದ ಪ್ರೀತಿ ಕ್ಷಮಾಪಣೆಯಿಂದ ನಿತ್ಯ ಯೋಜನೆಯಲ್ಲಿ ದೇವರ ಆಲೋಚನೆಗನುಗುಣವಾಗಿ ರಕ್ಷಿಸಲ್ಪಡಬೇಕಾದಂಥವರು, ನನ್ನ ಪ್ರಿಯರೇ, ರಕ್ಷಣೆ ಅನುಭವಕ್ಕೆ ಬಂದಂಥ ನಾವು ಪ್ರತಿಯೊಬ್ಬರು ಇದನ್ನು ಹೇಳಬಲ್ಲೆ. ಬಹಳ ವಿಶೇಷವಾದಂಥ ಒಂದು ಆಕರ್ಷಣೆ, ಎಳೆಯುವಿಕೆ. ನನ್ನ ಪ್ರಿಯರೇ, ನಮಗೆ ಆಶ್ಚರ್ಯ ಆಗ್ಬೋದು. ದೇವರ ಸೇವಕನಾಗಿ ನಾನು ಇದನ್ನು ಅನುಭವಪೂರ್ವಕವಾಗಿ ನಾನು ಹೇಳಬಲ್ಲೆ. ಲೋಕದ ಅನೇಕ ಕಡೆಗಳಲ್ಲಿ ವಾಕ್ಯ ಬೋಧನೆ ಮಾಡಲಿಕ್ಕಾಗಿ ನಾನು ಹೋಗಿದ್ದೇನೆ. ಅನೇಕ ಕೂಟಗಳಲ್ಲಿ ಮಾತನಾಡಿದ್ದೇನೆ. ಕೆಲವು ಸಾರಿ ದೇವರಾತ್ಮನು ನಡೆಸಿದ ಹಾಗೆ ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡಲಿಕ್ಕೆ ಮನಸ್ಸುಳ್ಳವರು ನೀವೊಂದು ನಿರ್ಧಾರ ಮಾಡ್ರಿ, ನೀವು ಆತನ ಬಳಿಗೆ ಬನ್ನಿರಿ. ನಿಮಗೆ ಬರಲಿಕ್ಕೆ ಮನಸ್ಸಿದ್ದರೆ ಒಂದ ಕೈ ಎತ್ತರಿ, ಇಲ್ಲ ಮುಂದೆ ಬನ್ನಿರಿ ಅಂತಲೇ ಹೇಳಿದ್ದುಂಟು. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದರೆ, ನೋಡಿ, ಒಂದು ದೊಡ್ಡ ಜನಸ್ತೋಮ 1000, 5000, 20,000, 50,000 ಜನರ ಮಧ್ಯದಲ್ಲಿ ವಾಕ್ಯವನ್ನು ಬೋಧನೆ ಮಾಡಿದ್ದೇನೆ. ಅಷ್ಟು ದೊಡ್ಡ ಜನಸ್ತೋಮಕ್ಕೆ ಕೊಟ್ಟಂಥ ಇನ್ವಿಟೇಷನ್ ಒಂದೇ, those who want to come to Christ, come. ಯೇಸುವಿನ ಬಳಿಗೆ ಬರಬೇಕೆಂಬುದಾಗಿರುವವರು ನೀವು ಆತನ ಬಳಿಗೆ ಬನ್ನಿರಿ. ನನ್ನ ಪ್ರಿಯರ, ಒಂದು ಪ್ರಶ್ನೆ, ಈ ನನ್ನ ಶಬ್ದ ಮೈಕಿನಲ್ಲಿ ಎಲ್ಲರಿಗೆ ಕೇಳಿ. ಅದು ಒಂದು ವೇಳೆ ಕೇಳದವರು ಯಾರು ಸಹ ಇರಲಿಕ್ಕಿಲ್ಲ. ಇವತ್ತಿನ ದಿವಸದಲ್ಲಿ ಈ ಸಂದೇಶ ಟೆಲಿವಿಷನ್ ಮೂಲಕ ನೀವು ಕೇಳ್ತಾ ಇದ್ದೀರಿ. ಆದರೆ ಒಂದು ವ್ಯತ್ಯಾಸ, ನನ್ನ ಎದುರುಗಡೆ ಒಂದು 50,000 ಜನ ಇದ್ರು ಅಂತ ಲೆಕ್ಕ ಹಾಕೋಣ. ಅದರಲ್ಲಿ ಒಂದು 40,000 ಜನರು ಅವಿಶ್ವಾಸಿಗಳು. ಈಗ ನನ್ನ ಪ್ರಶ್ನೆ ಇಷ್ಟೇ, ಆ 40,000 ಜನರು ಕೈ ಎತ್ತಿ ಮುಂದೆ ಬಂದ್ರ? ಇಲ್ಲ, ಬರಲಿಲ್ಲ. 30,000 ಬಂದ್ರ? ಇಲ್ಲ, ಕೆಲವರು ಬಂದರು. ಇಂಥ ಕೂಟಗಳಲ್ಲಿ ಅನೇಕರು ಪಾಪದ ಆ ಒತ್ತಡದಿಂದಾಗಿ, ದೇವರಾತ್ಮನ ಆ ವಿಶೇಷವಾದ ಕಾರ್ಯದಿಂದಾಗಿ ಕಣ್ಣೀರಿನಿಂದ ಮುಂದಕ್ಕೆ ಬಂದದ್ದನ್ನು ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಪ್ರಿಯರೇ, ಇದು ನನ್ನ ಸಾಕ್ಷಿ. ನನಗಾಗಿ ಪ್ರಾರ್ಥನೆ ಮಾಡ್ರಿ. ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ದುಃಖದಿಂದ ಬಿಕ್ಕಿ ಬಿಕ್ಕಿ ಅಳುತ್ತಾ ಯೇಸು ಕ್ರಿಸ್ತನ ಬಳಿಗೆ ಬಂದಂಥ ದೃಶ್ಯ ಒಂದಲ್ಲ, ಎರಡಲ್ಲ, ಮೂರಲ್ಲ, ಅನೇಕ ಉಂಟು. ಪ್ರಿಯರೇ, ಈಗ ನೀವೊಂದು ಪ್ರಶ್ನೆ ಮಾಡಬಹುದು, ಹಾಗಾದರೆ ದೇವರು ಕರೆದದ್ದು ಕೇವಲ ಅಷ್ಟು ಜನರನ್ನು ಮಾತ್ರವಾ? ಹಂಗೆ ಉಳಿದವರಿಗೆ ದೇವರು ಕರೆ ಕೊಡಲಿಲ್ವಾ? ದೇವರು ಎಲ್ರಿಗೂ ಏಕ ರೀತಿಯ ಕರೆ ಕೊಟ್ಟ. ಆದರೆ ಬಂದವರು ಎಷ್ಟು ಜನರು? ಕೆಲವರು. ನನ್ನ ಪ್ರಿಯರೇ, ಒಂದು ವಿಷಯ ನಾವು ತಿಳ್ಕೊಳ್ಬೇಕು. ಗಾಡ್ಸ್ ಎಲೆಕ್ಟಿವ್ ವಿಲ್ irresistibly draws to himself those whom he has predetermined to love and forgive, while having no effect on those whom he has not elected. ಅರ್ಥ ಆಯ್ತಾ ಪ್ರಿಯರೇ?
ದೇವರು ಯಾರನ್ನು ಆರಿಸಲಿಲ್ವಾ, ನಾನು ಕೊಟ್ಟಂಥ ಆ ಪಬ್ಲಿಕ್ ಇನ್ವಿಟೇಷನ್ ಅವರ ಮೇಲೆ ಯಾವ ರೀತಿಯ ಆ ಒಂದು ಇಫೆಕ್ಟ್ ಇರುವುದಿಲ್ಲ. ನನ್ನ ಪ್ರಿಯರೇ, ಎಷ್ಟು ಸತ್ಯ. ಫ್ರಮ್ ಆಲ್ ಇಟರ್ನಿಟಿ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್, ಪೌಲನು ಹೇಳುವಂಥದ್ದು, ಜಗದುತ್ಪತ್ತಿಗೆ ಮುಂಚೆ ಆತನು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡ. ಬೈ ಗಾಡ್ಸ್ ಸಾವರಿನ್ ಇಲೆಕ್ಷನ್, those who are saved were placed in eternal union with Christ before creation even took place. ಹಾಗಾದರೆ ಇವರೆಲ್ಲರೂ ರಕ್ಷಣೆ ಅನುಭವಕ್ಕೆ ಯಾವಾಗ ಬಂದದ್ದು, ಯಾವಾಗ ದೇವರು ತೀರ್ಮಾನ ಮಾಡಿದ್ದು? ನಾನು ಆ ಸ್ಪೆಷಲ್ ಮೀಟಿಂಗಿಗೆ ಹೋದಾಗಲ, ಅಥವಾ ನಾನು ಸುವಾರ್ತೆ ಸಾರಿದಾಗ ದೇವರು ಥಿಂಕ್ ಮಾಡಿ ಓ ಇಂತಿಂಥವರಂತೇಳಿ ಹೇಳಿದ್ನ? ಆಲೋಚನೆ ಮಾಡ್ರಿ. ವಾಕ್ಯ ನಮಗೆ ಬೋಧಿಸುವಂಥದ್ದು, ಆತನು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. Although man's will is not free in the sense that many people suppose, he does have a will that scripture clearly recognizes. ನಾವು ನೆನೆಸ್ಬೋದು, ನನಗೆ ಹಾಗಾದರೆ ನನ್ನ ಸ್ವಂತ ಚಿತ್ತ ಇಲ್ಲವಾ? ದೇವರು ನನಗೆ ಸ್ವಚಿತ್ತವನ್ನು ಕೊಟ್ಟಿದ್ದಾನೆ. ಬಟ್ ಅಪಾರ್ಟ್ ಫ್ರಮ್ ಗಾಡ್, ಮ್ಯಾನ್ಸ್ ವಿಲ್ ಈಸ್ ಟು ಕ್ಯಾಪ್ಟಿವ್ ಟು ಸಿನ್. ದೇವರ ಸಹಾಯವಿಲ್ಲದ ಹೊರತು ಮನುಷ್ಯನ ಚಿತ್ತ ಪಾಪದ ಕಡೆಗೆ ಅದು ಎಳೆಯುವಂಥದ್ದು. ಬಟ್ he is nevertheless able to choose God. ಆದರೆ ಯಾರು ದೇವರನ್ನು ಆರಿಸ್ತಾನೆ ಗೊತ್ತುಂಟಾ? ಬಿಕಾಸ್ ಗಾಡ್ ಹ್ಯಾಸ್ ಮೇಡ್ ದಟ್ ಚಾಯ್ಸ್ ಪಾಸಿಬಲ್. ದೇವರು ಆ ಒಂದು ಆರಿಸುವಿಕೆಯನ್ನು ಆತನು ಸುಲಭವಾಗಿ ಮಾಡಿದ್ದಾನೆ. ಆದ್ದರಿಂದಲೇ ನಮಗೆ ಪರಿಚಯ ಇರುವಂಥ ಒಂದು ವಚನ ನಮಗೆಲ್ಲರಿಗೂ ಗೊತ್ತುಂಟು. ಯೋಹಾನ 3:16, ಯೇಸು ಕ್ರಿಸ್ತನು ಏನು ಹೇಳಿದ? For God so loved the world. For God so loved the world. ದೇವರು ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟ. ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟ. ನನ್ನ ಪ್ರಿಯರೆಂಥ ಗಂಭೀರವಾದಂಥ ಒಂದು ಸತ್ಯ. ದೇವರು ಕರೆ ಕೊಡುವಂಥದ್ದು ಎಲ್ಲರಿಗೂ ಕೂಡ. ನಾನಾಗಲೇ ಹೇಳಿದ ಒಂದು ಕೂಟದಲ್ಲಿ ಇರುವಂಥ 50,000 ಜನರಿಗೂ ನಾನು ಕರೆ ಕೊಟ್ಟಿದ್ದೇನೆ. ಈಗ ನೀವು ಹೇಳಲಿಕ್ಕಿಲ್ಲ, ವಾಲ್ಟರ್ ಮಾಬೆನವರು ಕೇವಲ ಒಂದು 10-20 ಜನರನ್ನು ಮಾತ್ರ ಈ ಕೂಟದಲ್ಲಿ ಕರೆದ್ರು. ಇಲ್ಲ. ಮೈ ಕಾಲ್ ವಾಸ್ ಎ ಜನರಲ್ ಕಾಲ್, ಬಟ್ ಫ್ಯೂ ಪೀಪಲ್ accepted it. God's call is a general call, but few people will accept it. ನನ್ನ ಪ್ರಿಯರೇ, ನನ್ನ ಮಾತನ್ನು ಮುಗಿಸುವ ಮೊದಲು ಒಂದು ಪ್ರಶ್ನೆ ಕೇಳ್ತೇನೆ. ಆರ್ ಯು ಶೂರ್ ದಟ್ ಗಾಡ್ ಹ್ಯಾಸ್ ಎಲೆಕ್ಟೆಡ್ ಯು? ದೇವರು ನನ್ನನ್ನು ಆರಿಸಿದ್ದಾನೆ ಎಂಬಂಥ ನಿಶ್ಚಯತೆ ನಿನಗಿದ್ದರೆ ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡುವ. ಪ್ರೀತಿಯುಳ್ಳ ಸ್ವಾಮಿ, ನಮ್ಮನ್ನು ರಕ್ಷಕನಾದ ಯೇಸುವಿನಲ್ಲಿ ನೀ ನಮ್ಮನ್ನು ಆರಿಸಿಕೊಂಡಿದ್ದಿ. ಇದು ಮಹತ್ತಾದಂಥ ಒಂದು ಸತ್ಯ. ನಾವು ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋಗುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೇ. ಆಮೇನ್.